ಭೀಮಾ ನದಿಗೆ ತಕ್ಷಣ ನೀರು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಅಫ್ಜಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ರಸ್ತೆ ತಡೆದು ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಹಿಂದೆ ಭೀಮಾ ನದಿಗೆ ನೀರು ಹರಿಸದಿದ್ದರೆ ರಸ್ತೆ ತಡೆ ಹೋರಾಟ ನಡೆಸುವುದಾಗಿ ರೈತ ಸಂಘಟನೆಗಳು ಎಚ್ಚರಿಕೆ ನೀಡಿದವು. ಅದರಂತೆ ನೂರಾರು ರೈತರು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ರಸ್ತೆ ತಡೆದು ನಡೆಸಿದ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಭೀಮಾ ನದಿಗೆ ಬತ್ತಿರುವುದರಿಂದ ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು ಒಣಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರು ರೈತರೊಂದಿಗೆ ಮಾತುಕತೆ ನಡೆಸಿ ಭೀಮಾ ನದಿಗೆ 1 ಟಿಎಂಸಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಾರಾಯಣಪುರ ಜಲಾಶಯದಿಂದ ನೀರು ಬಿಡುಗಡೆ ಸಂಬಂಧ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೀಘ್ರದಲ್ಲೇ ನೀರು ನದಿಗೆ ಹರಿಯಲಿದೆ ಎಂದು ಭರವಸೆ ನೀಡಿದರು. ತಹಸೀಲ್ದಾರ್ ಭರವಸೆ ಬಳಿಕ ರೈತರು ತಾತ್ಕಾಲಿಕ ರಸ್ತೆ ತಡೆ ಹಿಂಪಡೆದಿದ್ದು ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಹಾಗೂ ನದಿಗೆ ನೀರು ಹರಿಯದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಿಂದ ಕೆಲಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಚೆನ್ನು ಇಂಚನಗೆರೆ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಬರಬೇಕು ಸ್ಟೇಜ್ ಕಡೆಗಿದ್ದಾರೆ. ಭೀಮಾನಿಗೆ ನೀರು ಬಿಡುವ ಸರ್ಕಾರಕ್ಕೆ ಭೀಮಾನಿಗೆ ನೀರು ಬಿಡುವ ಸರ್ಕಾರಕ್ಕೆ ಬೇಕೇ ಬೇಕೇ ಬೇಕು. ಕಡೆ ಆತನಾದರೂ ಕೂಡ ರೈತರೆಲ್ಲ ಕಡೆಗಣಿಸುತ್ತಿರುವ ತಹಸೀಲ್ದಾರ್ಗೆ ಹೇಳಿದ್ದಾರೆ. ಸತತ ಕೂತಿರುವ ರೈತರೆಲ್ಲ ಕಡೆಗಣಿಸುತ್ತಿರುವ ತಾಲೂಕಿನ ದಂಡಾಧಿಕಾರಿಗೆ ಹೇಳಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಭೀಮಾ ನದಿಗೆ
ಏನು ಸ್ಪಷ್ಟೀಕರಣ ಕೊಡಬೇಕಂತಂದ್ರೆ RC ಅವ್ರನಿಂದ ಈ ಗಟ್ಟರಿಗೆ ಬಂದಂಥ ನೀರು ಎಷ್ಟು TMC ಬಂದದ ಅಂತೇಳಿ. ಯಾಕಂದ್ರೆ ನಾವು ನೋಡಿದೆವು, ವಿಡಿಯೋ ಹೊಂಟವ, ಎಲ್ಲೋ ಒಂದು ಕೆನಲ್ ಹೊಡೆದ ಕೇಸಿಂದ ನೀರು ತಂದ ಕೇಸಿಂದ ಬೀಳತ್ತಾರ, ನಮ್ದೇನಾದ್ರೂ ಅಭ್ಯಂತರ ಇಲ್ಲ, ಕೆಳಗಿನವ್ರು ಆವೇವು. ಅದ್ರ ದುರಂತ ಏನಂತಂದ್ರೆ ಇಲ್ಲಿ ನೀರು ಬಿಡೋದು 6 ದಿವಸ ಆಯ್ತು. ಒಂದು ಸೈ ರಾತ್ರಿ ಮಾಡ್ಕೊಂಡ್ರು ಆಗ್ತೈತಿ ಶನಿವಾರ. ಆದ್ರೆ ಅದು ಬಿಟ್ಟು ಕೇಸಿಂದ ಗತ್ತರಿಗೆಗೆ ನೀರು ಬಿಡೋದ್ರ ಮೂಲಕ ಇಲ್ಲಿಯ ಚಳುವಳಿಯನ್ನು ಹತ್ತಿಕ್ಕುವಂಥದ್ದು ಏನದ ಅದು ಸರಿಯಾದಂಥ ಕ್ರಮ ಅಲ್ಲ. ನಾವು ಹೇಳೋದೇನಂತಂದ್ರೆ ಅಲ್ಲೇ ನೀರು TMC ತಂದ ಕೇಸಿಂದ ನೀರು ಬಿಡ್ರಿ ಅಂತ ನಾವು ಹೇಳ್ತಿದ್ದೆವು. ನಮ್ಮ ಮನೆ ನೀರು ನಾವು ಯಾವಾಗಲೂ ತಗೋಬಹುದು. ಈಗ ನಮ್ಮಲ್ಲೇ ಕಿರೋದೇನಂತಂದ್ರೆ ನಮಗೆ ಆ ನೀರು ಬರಬೇಕು. ಆ ನೀರು ಬರೋದ್ ಬಿಟ್ಟಿಂದ ಇಲ್ಲಿ ನಮ್ಮ ಮನೆ ನೀರು ನಮಗೆ ಕುಡ್ಸಲಿಕ್ಕೆ ಅದೇನು ಸರಿಯಲ್ಲ. ಅದಕ್ಕೆ ತಕ್ಷಣ ಈಗ ನಮಗೆ ನೀರು ಬರಲಿಲ್ಲ ಅಂತಂದ್ರೆ ನಾವು ಎಲ್ಲಿನೂ ಇದು ಮಾಡಂಗಿಲ್ಲ ಅಂತಂದ್ರೆ ಅದಕ್ಕೆ ನೀವು ತಕ್ಷಣ ಈಗ ಮೊನ್ನೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಆದೇಶ ತಂದಾರ, ನಾವು ತಂದೆವು, ಸ್ವಾಗತನೂ ಮಾಡಿದ್ದೀವಿ. ಹಂಗಾಗಿ ಆ ಸ್ವಾಗತ ಮಾಡಿದ್ದೀವಿ ನಾವಂತೀವಿ. ಈಗಾಗಲೇ ಕೇಳಿದ್ರೆ ಅವರು ಎಲ್ಲಿ ನೀರು ಬರ್ತಾವ ಏನಂತಂದ್ರೆ ಬಳಗ ನೋಡ್ಲಿಂದ ಬರ್ತಾವ ಅಂತ ಹೇಳಿ ನಮ್ಮ ಗುರು ಹೇಳಿದ್ರು. ಆ ನೀರು ಬರ್ಬೇಕಾದ್ರೆ ಭಾಳ ಲೇಟ್ ಆಗ್ತದ ಅನ್ನೋದು ನಾವು ಈಗ ತಕ್ಷಣವೇ ನೀರು ಬಿಡೋಕ್ಕೆ ನಾವು ತಯಾರಾಗಬೇಕಂತ. ಹಾಗಾಗಿ ನೀವು ಮಾತಾಡೋದ್ರ ಮೂಲಕ ಎಷ್ಟು TMC ಬಂತು, ಅಬ್ಸೆಂಟ್ ಬೆಲೆ ಬಂತು, ಅದ್ರ ಆದೇಶ ಏನು ಅಂತೇಳಿ ಎಲ್ಲ ನಾವು ಕೇಳಿದಾಗ ಏನೂ ಇಲ್ಲ. ಒಡೆದಿರೋ ನೀರು ಕೇಸಿಂದ ನಾವು ನೋಡಿದ್ದೀವಿ. ಆ ನೀರು, ಆ ಬಂದಿ ನೀರು ಬಂದವ್ ಹೊಂದವ್ರಿ ಸರ್, ಒಂದಿನ ಅಲ್ಲ, ಅದು ಕೆನಲ್ ಒಡೆದ ಕೇಸಿಂದ ಗಟ್ಟರಿಗೆ ಹಾಕ್ಯಾರ. ಅದು ಬಿಟ್ಟು ಕೇಸಿಂದ ಇಡೀ ನಮ್ಗೆ ಏನು 1 TMC ನೀರ 1.5 TMC ನೀರೇನು ಬರಬೇಕಾಗಿತ್ತು. ಆ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ಇದು ಪ್ರಯತ್ನ ಅಂತ ನನ್ನ ನಂಬಿಕೆ ಅದ, ನಿಮ್ಮೆಲ್ಲರದು ನಂಬಿಕೆ ಅದ. ನಾವೇನು ಹೇಳಿದ್ವಿ, ಗಣಗಾಪುರಕ್ಕೆ ನೀರು ಬಂದ್ರೆ ಮೈ ತಗೊಂಡು ನಾವು ಇದು ತಗೋತೀವಿ. ಈಗ ನೀರು ಬಂದು ಈಗ ಅದು ಸರಿಯಾದಲ್ಲ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ತಕ್ಷಣ ನೀವು ಅಲ್ಲಿಗೆ ಹೋಗಿ ವಿನಂತಿ ಮಾಡ್ತೀವಿ. ಇಲ್ಲ ನೀರು ಬರತ್ತನ ಅಂತ ನೀವು ಹೋಗೋದು ಬಿಡಿ. ಎಲ್ಲ ರೈತ ಪ್ರಮುಖರಿಗೆ ಹಾಗೂ ಇಲಾಖಾ ಅಧಿಕಾರಿಗಳು ನನಗೆ ಸ್ಪಷ್ಟೀಕರಣ ಕೇಳ್ತಾ ಇದ್ದಾರೆ. ಆ ನೀರಿಗೆ ಈ ನೀರಿಗೆ ಸಂಬಂಧ ಇಲ್ಲ, ನೀರು ತಗೊಂಡು ದೇಶಕ್ಕೆ ಸಂಬಂಧ ಇಲ್ಲ. ನಮಗೆ ಈಗಾಗಲೇ 1.010 ನಮಗೆ ಏನು ಬೇಸಿಗೆಯಲ್ಲಿ ಅಲ್ಲ RC ಅವರು, ಅದರೊಳಗೆ ನಾವು ಇಂಜಿನಿಯರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ನೀರನ್ನು ನಮಗೆ ಕೊಡಿ ಅಂತೇಳಿ ಎಲ್ಲಿ ಕೆಳಗಡೆ ಗತ್ತರಿಗೆ ಅದಕ್ಕಾಗಿ ಸೊ ದಯಮಾಡಿ ಅದಕ್ಕೆ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ರೈತ ಸಂಘದಲ್ಲಿ 2-3 ಪಂಗಡ ಇರ್ಬೋದು, ನಮ್ದು ಒಂದೇ ಆದೇಶ. ನಾನು ಹೇಳ್ತಾ ಇದ್ದೇನೆ, ಪ್ಲೀಸ್ ನನಗೆ ಪ್ಲೀಸ್, ಯಾಕಂದ್ರೆ ಅದನ್ನೆಲ್ಲ ಮಾತಾಡಬೇಡಿ. ಹತ್ತಿಕ್ಕದು ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ಚಳವಳಿಯನ್ನ ಹತ್ತಿಕ್ಕದು. 1 ನಿಮಿಷ ರಾಜೇಶ್ ಸುಮ್ಕೊಡು. ಆಯ್ತು, ಮಾತಾಡ್ತಾ ಇದೀವಿ, ನಾವೇ ಮಾತಾಡ್ತಾ ಇದೀವಿ. ನನಗೆ ನೀವು ಅನ್ನೋದು ನಮ್ಗೆ ನೋವು ಆಗ್ತಾ ಇದೆ, ಹೌದಾ? ನಾವು ಯಾರು ಹತ್ತಿಕ್ಕುವಂತ ಪ್ರಯತ್ನ ಇಲ್ಲ ಅಲ್ಲಿ, ಹೌದಾ? 1 ನಿಮಿಷ, ಹತ್ತಿಕ್ಕುವಂತ ಪ್ರಯತ್ನ ಇಲ್ಲ. ಒಂದನೇದ್ದು, ಆ ನೀರಿಗೆ ಈ ನೀರಿಗೆ ಸಂಬಂಧ ಇಲ್ಲ. ಇದನ್ನ ಕ್ಲಿಯರ್ ಮಾಡ್ಕೊರಿ. ಅದಕ್ಕೆ ನಮ್ಗೆ 0.10 ಏನಾಗಿತ್ತು ಬೇಸಿಗೆಯಲ್ಲಿ ಒಂದು ಆದೇಶ ಆಗಿತ್ತು. ಆವಾಗ ನಾವು ಬಿಡಿಸ್ಕೊಳಕ್ಕೆ ಹೋದಾಗ ಮೇಲ್ಭಾಗದ ರೈತರು ಏನಂದ್ರು, ಸರ್ ನಮಗೆ ಕಡಿಮೆ ಇದಾವ, ಮೇಲ್ಗಂಡ ನೀರು ತೊಗೊಂಬನ್ನಿ, ಕೆಳಗೆ ಒಯ್ರಿ ಅನ್ನುವಂಥ ವಿಚಾರ ಇಟ್ಕೊಂಡು ಆ ನೀರನ್ನು ಏನು ಮಾಡಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವ್ರಿಗೆ, KBJL ಅಧಿಕಾರಿಗಳಿಗೆ. ಬೇಸಿಗೆಯಲ್ಲಿ ಕೊಡಬೇಕಾದಂಥ ನೀರು ನಮಗೆ ಕೊಡಿ ಅಂತೇಳಿ ಅವ್ರು ಏನು ಮಾಡಿದ್ರು, ರಿಕ್ವೆಸ್ಟ್ ಪ್ರಕಾರ ಕೊಡಬೇಕಾಗಿತ್ತು ಅಂತೇಳಿ ಅಲ್ಲಿ ವಿನಂತಿ ಮಾಡಿಕೊಂಡು ಅಲ್ಲಿಂದ 4 ತಂದು ಗತ್ತರಿಗೆ ಕೂಡಿಸ್ತಾ ಇದ್ರೆ ಆ ನೀರನ್ನು ಕೆಳಗೆ ಬಿಡ್ತಾ ಇದೀವಿ. ಅವು ಎಲ್ಲಿಗೆ ಹತ್ತೋ ಅದೊಂದು ಸೆಕೆಂಡ್ ರೀ. ಈಗ 1 TMC ಏನು, ಒಂದು ನಿಮಿಷ ಕೇಳಿ. ಇಲ್ಲ ಅದು ಬಂದೇ ಇಲ್ಲ ರೀ, ಬಂದೇ ಇಲ್ಲ. ಇಲ್ಲ ಅದಕ್ಕೆ ಇಲ್ಲ ರೀ, 1 ನಿಮಿಷ ಕೇಳಿ. ನಮ್ಗೆ ಇಡೀ ಅದು ಗದ್ದೆವಾಡಿ ತಡಗಿಂದ ಅಲ್ಲ, ನಾನು ಇಡೀ ದಿನ ಇದನ್ನು ಮಾಡಿದೀವಿ ರೀ, ದಯಮಾಡಿ ಇದನ್ನು ಮಾಡಿದೀವಿ. ಅಲ್ಲ ಅದನ್ನು ಅದಕ್ಕಾಗಿ 1 TMC ನೀರನ್ನ ಇಲ್ಲಿ ಕೇಳಿ. 1 ನಿಮಿಷ ಇಲ್ಲ, ಕಳಕಳಿ ಇಲ್ಲ ಅಂತಲ್ಲ. ನಾವು ನಿಮ್ಗೆ ಫಸ್ಟ್ ಡೇ ಹಿಡ್ಕೊಂಡು ನಾವು ಬಂದಿದ್ದೀವಿ. ಆದೇಶಗಳು ನಿನ್ನೆ ಒಂದು ಸ್ವಲ್ಪ ಮಾಡಿಫೈಡಿಂಗು ನಿಮ್ಗೆ ಹೇಳಿದ್ದೀವಿ. ಅವತ್ತು 2 ದಿನದ ಹಿಂದೆ ಶನಿವಾರ ದಿವಸ, ನಿನ್ನೆ 1 ದಿವಸ ಆಗಲಿಲ್ಲ, ಇವತ್ತು ಆಗ್ತಾ ಇದೆ. ಇವತ್ತು ಆದದ್ದನ್ನು ನಾವು ಆದೇಶ ಓದ್ತಾ ಇದ್ದೀವಿ. ಆ ನೀರನ್ನು
ಇದ್ರ ಜೊತೆ ತೊಗೋಬೇಕಾದ್ರೆ ನಾವು ಎಲ್ಲಿ ಬಗಲು ಇದು ಬಳಗಾನೂರು ಡಿಸ್ಟ್ರಿಬ್ಯೂಟ್ನಿಂದ ತರಬೇಕು. ಅದು ಎಲ್ಲಿ ಹಾಕೊಡ್ತಾರೆ, ಮಿರ್ಗಿ ಹಾಳದಿಂದ ಸ್ವರ್ಣದಿಂದ ಮತ್ತೆ ಕೆಳಗೆ ಬರಬೇಕು. ಈ ಪ್ರೊಸೀಜರ್ ಆ ನೀರು ಬರ್ತಾ ಇದೆ. ಅದನ್ನು ಈಗ ಇಂಜಿನಿಯರ್ಗಳು ಬಂದಿದ್ದಾರೆ, ಅಲ್ಲಿ ರಾಂಪುರ ಇಂಜಿನಿಯರ್ಗೂ ನಾನು ಇವ್ನ ಕರ್ಕೊಂಡು ಹೋಗ್ತೀನಿ. ಈಗ ನಾಳೆಗೆ ಲಿಂಕ್ ಆಗೋಂಗಿತ್ತ ನಾಳೆ ಬಿಡಿಸ್ಕೊಂಡ್ಬಿಡ್ತೀವಿ ನಾವು. ಇಷ್ಟು ಮಾತ್ರ ಸ್ಪಷ್ಟೀಕರಣ ಕೊಡಬಲ್ಲೆ.